ನಿಮ್ಮ ಬಳಿಯಲ್ಲಿ ಮಾತನಾಡುವುದಕ್ಕೆ ತಂದೆಯಾದ ದೇವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಿಂಸೆಗಳು, ಸಂಕಷ್ಟಗಳು ಎಷ್ಟೇ ಇದ್ದರೂ ನಿನ್ನ ಭಕ್ತಿಯನ್ನು ಬಿಡಬೇಡ ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನಗಳಲ್ಲಿ ದೇವರ ಮಕ್ಕಳು ಎಂದು, ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಬಳಿಯಲ್ಲಿ ಯೋಚನೆ ಮಾಡುವಾಗ ಅನೇಕ ಹಿಂಸೆಗಳು, ಅನೇಕ ಸಂಕಷ್ಟಗಳು ಕಾಣ್ತಾ ಇದ್ದೀವಿ. ಈ ಸಮಾಜದಲ್ಲಿ ದೇವರನ್ನು ನಂಬಿರುವಂಥ ಭಕ್ತರ ಬಳಿಯಲ್ಲಿ ಒಂದು ರೀತಿಯಲ್ಲಿ ಹಿಂಸೆಗಳು, ಶೋಧನೆಗಳು, ಕಷ್ಟಗಳು ಇವೆ. ಅನ್ಯರ ಬಳಿಯಲ್ಲಿ ನಡೆಯುವಂಥದ್ದು ಒಂದು ರೀತಿಯಲ್ಲಿ ಕಷ್ಟಗಳು ಇದೆ. ಭಕ್ತರ ಬಳಿಯಲ್ಲಿ ನಡೆಯುವಂಥದ್ದು ಮತ್ತೊಂದು ರೀತಿಯಲ್ಲಿ ಕಷ್ಟಗಳು ಇವೆ. ನಮ್ಮ ಬಳಿಯಲ್ಲಿ ಕಷ್ಟಗಳು ಬಂದಾಗ, ಶೋಧನೆಗಳು, ಹಿಂಸೆಗಳು ಬಂದಾಗ ನಾವೆಲ್ಲರೂ ಏನು ಯೋಚನೆ ಮಾಡ್ತಾ ಇರ್ತೀವಿ? ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರಾ ಇಲ್ವಾ? ನಮ್ಮ ವಿಜ್ಞಾಪನೆಗಳನ್ನು ದೇವರು ಕೇಳ್ತಾ ಇದ್ದಾರಾ ಇಲ್ವಾ ಅಂತೇಳಿ ದೇವರ ವಿಷಯದಲ್ಲಿ ಸಂಶಯಗಳು ಬರುವಂಥದ್ದು ನೋಡ್ತಾ ಇರ್ತೀವಿ. ದೇವರ ವಿಷಯದಲ್ಲಿ ಅಪನಂಬಿಕೆಗಳು, ಸಂಪೂರ್ಣವಾದಂಥ ನಂಬಿಕೆ ಇಲ್ಲ, ಭಕ್ತಿ ಇಲ್ಲ. ಕಷ್ಟಗಳು ಬಂದಾಗ ಏನು ಮಾಡಬೇಕೋ ಗೊತ್ತಾಗಲ್ಲ. ಗೊತ್ತಾಗದ ಪರಿಸ್ಥಿತಿಗಳು, ಯಾರ ಹತ್ರ ಹೇಳ್ಕೊಳ್ಬೇಕು, ಯಾರ ಹತ್ರ ಮಾತನಾಡಬೇಕು, ಏನು ಮಾಡಬೇಕು. ಕೆಲವರು ಫೋನ್ ಮಾಡಿ ಬಹಳ ದುಃಖ ಪಡ್ತಾ ಇರ್ತಾರೆ. ಮನೆಯಲ್ಲಿ ಇರುವಂಥ ಅನಾರೋಗ್ಯದ ಪರಿಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಗಳು, ಇಲ್ಲಾಂದರೆ ಕುಟುಂಬದಲ್ಲಿ ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳು. ಗಂಡನು ಭಕ್ತಿಯಲ್ಲಿದ್ದರೆ ಹೆಂಡತಿ ಭಕ್ತಿಯಲ್ಲಿಲ್ಲ, ಹೆಂಡತಿ ಭಕ್ತಿಯಲ್ಲಿದ್ದರೆ ಗಂಡನು ಭಕ್ತಿಯಲ್ಲಿಲ್ಲ, ಗಂಡ ಹೆಂಡತಿ ಇಬ್ಬರು ಭಕ್ತಿಯಲ್ಲಿದ್ದರೆ ಮಕ್ಕಳು ಭಕ್ತಿಯಲ್ಲಿಲ್ಲ. ಕೆಲವರು ಮಾತನಾಡುವಂಥದ್ದು, ಕೆಲವರು ಫೋನ್ ಮಾಡಿ ಹೇಳುವಂಥದ್ದು, ಅಯ್ಯ ನನ್ನ ಗಂಡನು ಕುಡಿತಾ ಇದ್ದಾನೆ, ಶೋಧನೆ ಕೊಡ್ತಾ ಇದ್ದಾನೆ, ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ, ನಾನು ಪ್ರತಿನಿತ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರತಿದಿನ ನಾನು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವರು ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ಚಟಗಳನ್ನು ಕಲ್ತಿದ್ದಾರೆ, ಅವರು ಬಿಡ್ತಾ ಇಲ್ಲ. ಅದೂ ಅಲ್ಲದೆ ಮನೆಗೆ ಬಂದ ಮೇಲೆ ಗಲಾಟೆಗಳು, ಒಂದು ರೀತಿಯಲ್ಲಿ ಹಿಂಸೆಗಳು, ಮನೆಯಲ್ಲಿ ಸಮಾಧಾನ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ವಿಜ್ಞಾಪನೆ ಮಾಡ್ತಾ ಇದ್ದೀವಿ, ಕಾಣಿಕೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಏನು ಮಾಡಬೇಕು? ದೇವರು ಇದ್ದಾರಾ? ದೇವರಿದ್ದರೆ ನಮ್ಮ ಪ್ರಾರ್ಥನೆಗಳು ಯಾಕೆ ಕೇಳ್ತಾ ಇಲ್ಲ? ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಉದ್ಯೋಗ ಇಲ್ಲ ಅಂತೇಳಿ ಕೊರಗ್ತಾ ಇರ್ತಾರೆ. ಇನ್ನೊಂದು ರೀತಿಯಲ್ಲಿ ಸಂಪಾದನೆ ಇಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ. ಹೊರಗಡೆ ನೋಡುವಾಗ ಅನೇಕ ಗೊಂದಲಗಳು, ನಾಯಕರ ಬಳಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಗೊಂದಲಗಳು, ಕೋರ್ಟ್ನಲ್ಲಿ ಸಮಸ್ಯೆಗಳು, ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ, ಎಲ್ಲಿಗೋದ್ರೂ ಸಮಾಧಾನ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೊರಗಡೆ ನೆಮ್ಮದಿ ಇಲ್ಲ, ಏನಾದರೂ ಊಟ ಮಾಡಿದ್ರೂ ಅಲ್ಲಿ ಸಮಾಧಾನ ಇಲ್ಲ ಅಂಥೇಳಿ ಈ ರೀತಿ ಕೊರಗುವಂಥದ್ದು, ಇಲ್ಲ ದುಃಖ ಪಡುವಂಥದ್ದು ನೋಡ್ತಾ ಇದ್ದೀವಿ. ಕಷ್ಟಗಳು ಇದೆ ಎಂದು, ಬಾಧೆಗಳು ಇದೆ ಎಂದು, ದುಃಖಗಳು ಇದೆ ಎಂದು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಕ್ರೈಸ್ತ ಸಮಾಜದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಯೋಚನೆ ಮಾಡಿ. ಮತ್ತು ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ, ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ವಾಕ್ಯಗಳನ್ನು ಕೇಳಿದಾಗಲೂ, ಪ್ರಾರ್ಥನೆಗೆ ಹೋಗುವಾಗಲೂ ಆತ್ಮಕ್ಕೆ ಬಲ ಇಲ್ವಾ? ಆತ್ಮಕ್ಕೆ ಧೈರ್ಯ ಇಲ್ವಾ? ಸಮಾಧಾನ ಇಲ್ವಾ ಅಂತ ನೋಡುವಾಗ ಸಮಾಧಾನ ಕಳ್ಕೊಂಡಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಯಾರನ್ನು ನೋಡಬೇಕು? ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ದೇವರ ಕೃಪೆ ಮೂಲಕ, ದೇವರ ಆಶೀರ್ವಾದದ ಮೂಲಕ. ನೋಡಿ, 1ನೇ ಶತಮಾನದಲ್ಲಿ ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ಮಾನವ ಆಕಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದರು. ಮಹಾಜ್ಞಾನವನ್ನು ಸಾರಿದ್ರು, ಅನೇಕ ಸ್ವಸ್ಥತೆಗಳನ್ನು ಮಾಡಿದ್ರು, ಅನೇಕ ಅದ್ಭುತಗಳನ್ನು ಮಾಡಿ ತೋರಿಸಿದ್ರು, ಅನೇಕ ಪವಾಡಗಳನ್ನು, ಅನೇಕ ಅದ್ಭುತಗಳನ್ನು. ಯಾರಿಗಾಗಿ ಆತನು ಉಪದೇಶ ಮಾಡಿದ್ದಾನೆ? ಯಾರಿಗಾಗಿ ಆತನು ಅದ್ಭುತಗಳನ್ನು ಮಾಡಿದ್ದಾನೆ? ಯಾರಿಗಾಗಿ ಆತನ ಆಧ್ಯಾತ್ಮಿಕ ಬೋಧನೆ ಮಾಡಿದ್ದಾರೆ? ಇವೆಲ್ಲ ನೋಡುವಾಗ ಆತನಿಗೋಸ್ಕರ ಅಲ್ಲ, ತಂದೆಯಾದ ದೇವರು ಆತನನ್ನು ಕಳಿಸಿಕೊಟ್ಟಾಗ ಆತನು ಈ ಲೋಕಕ್ಕೆ ಬಂದು ಮದುವೆ ಮಾಡಿಕೊಳ್ಳದೆ, ನಿಮ್ಮ ಹಾಗೆ ನಮ್ಮ ಹಾಗೆ ಈ ಲೋಕದಲ್ಲಿ ಯಾವ ಸುಖವನ್ನು ಅನುಭವಿಸದೆ,
ದೇವರ ಕೆಲಸವನ್ನು, ದೇವರು ನೇಮಿಸಿರುವಂಥ ಕೆಲಸವನ್ನು ಅವರು ಮಾಡಿ ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಪರಲೋಕಕ್ಕೆ ಹೋಗಿರುವಂಥದ್ದು ವಾಕ್ಯದ ಮೂಲಕ ನಾವು ನೋಡುತ್ತೇವೆ. ಅವರ ಬಗ್ಗೆ ಅನೇಕ ಮಾತುಗಳು ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ಮಾತನ್ನು ಗಮನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ಒಂದು ಸಾರಿ ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ, ಪ್ರತಿಯೊಬ್ಬರು ಓದಿ ಪರಿಶೋಧನೆ ಮಾಡಿ. ಕ್ರೈಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಈ ಮಾತಿನಲ್ಲಿ ಏನು ಕಾಣುತ್ತೆ? ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಭೂಲೋಕಕ್ಕೆ ಬಂದಾಗ ನಮ್ಮ ಹಾಗೆ ಸುಖಗಳು, ನಮ್ಮ ಹಾಗೆ ಆನಂದವನ್ನು ಏನಾದರೂ ಅನುಭವಿಸಿದ್ದಾರಂತ ನೋಡುವಾಗ ಇಲ್ಲ ರೀ. ಅವರು ಯಾವ ರೀತಿ ಜೀವಿಸಿದ್ದಾರೆ, ಅವರ ಬೋಧನೆ ಯಾವ ರೀತಿ ಇದೆ? ಇವತ್ತು ಪ್ರಪಂಚ ದೇಶದಲ್ಲಿ ಯೇಸು ಕ್ರಿಸ್ತರ ಬೋಧನೆಗಳನ್ನು ಇಷ್ಟಪಡ್ತಾ ಇದ್ದಾರೆ, ಅನೇಕರು ಹಿಂಬಾಲಿಸ್ತಾ ಇದ್ದಾರೆ. ಅನೇಕರು ಯೇಸು ಕ್ರಿಸ್ತರನ್ನು ನಂಬಿ ಹಿಂಬಾಲಿಸುವಂಥದ್ದು ನಡೀತಾ ಇದೆ. ಯೇಸು ಕ್ರಿಸ್ತರನ್ನು ಕುರಿತು ಪ್ರಪಂಚ ದೇಶದಲ್ಲಿ ಪ್ರತಿ ಮೂಲೆಯಲ್ಲಿ ಆತನ ಬಗ್ಗೆ ಬೋಧನೆಗಳು, ಸುವಾರ್ತೆಗಳು, ಪುಸ್ತಕಗಳು, ಹಾಡುಗಳು ಇವೆಲ್ಲ ಕೂಡ ಲಭಿಸುತ್ತೆ. ಯೇಸು ಕ್ರಿಸ್ತರ ಬಗ್ಗೆ ಆತನು ಮಹಾಪುರುಷನೆಂದು, ಶ್ರೇಷ್ಠ ಪುರುಷನೆಂದು, ಯುಗ ಪುರುಷನೆಂದು, ಮೋಕ್ಷ ಪ್ರದಾತನೆಂದು, ಲೋಕ ರಕ್ಷಕನು ಎಂದು ಆತನ ಬಗ್ಗೆ ಮಾತನಾಡುವಂಥದ್ದು. ಅಂತಹ ಯುಗ ಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಜೀವಿಸಿದಾಗ ಆತನ ಜೀವಿತ ಯಾವ ರೀತಿ ಇತ್ತು? ನಿಮ್ಮ ಹಾಗೆ ನಮ್ಮ ಹಾಗೆ ಇತ್ತ? ನಿಮ್ಮ ಹಾಗೆ ಸುಖಗಳು, ನಮ್ಮ ಹಾಗೆ ಸುಖಗಳು ಅವರ ಜೀವನದಲ್ಲಿತ್ತ? ಹೇಗೆ ಇತ್ತು ಅವರ ಜೀವನ ಅಂತ ನೋಡುವಾಗ ನೋಡಿ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಅಂದರೆ ಆತನು ಬಲವಾಗಿ ಕೂಗ್ತಾ ಇದ್ದಾನಂತೆ, ಕಣ್ಣೀರು ಸುರಿಸ್ತಾ ಇದ್ದಾನಂತೆ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸ್ತಾ ಇದ್ದಾನಂತೆ. ಆತನು ಭಯಭಕ್ತಿಯಿಂದ ಜೀವಿಸಿದ್ದಾನಂತೆ. ಯೇಸು ಕ್ರಿಸ್ತರು ಭಯಭಕ್ತಿಯಿಂದ ಜೀವಿಸಿದ್ದಾರಂತೆ. ಯೇಸು ಕ್ರಿಸ್ತರು ಬಲವಾಗಿ ಕೂಗಿದ್ದಾನಂತೆ ದೇವರಿಗೆ ಮೊರೆ ಇಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಕಣ್ಣೀರು ಸುರಿಸುವಂಥದ್ದು, ವಿಜ್ಞಾಪನೆ ಮಾಡುವಂಥದ್ದು. ಯೇಸು ಕ್ರಿಸ್ತರಿಗೆ ಏನು ಕಡಿಮೆ ಆಗಿದೆ? ಯೇಸು ಕ್ರಿಸ್ತರಿಗೆ ಏನು ಕಡಿಮೆ ಆಗಿದೆ? ಸಾವಿರಾರು ಜನ ಬಂದಾಗ ಅವರೆಲ್ಲರಿಗೂ ಊಟ ಕೊಡುವಂಥ ಮಹಾಶಕ್ತಿ ಅವರಲ್ಲಿದೆ. ಸಾವಿರಾರು ಜನ ರೋಗಿಗಳು ಬಂದಾಗ ಅವರೆಲ್ಲರಿಗೆ ವಾಸಿ ಮಾಡುವಂಥ ಶಕ್ತಿ ಅವರಲ್ಲಿದೆ. ರೋಗಿಗಳಂದಾಗ ಕುರುಡರಾಗಿರ್ಬೋದು, ಕುಂಟರಾಗಿರ್ಬೋದು, ಅಂಗವಿಕಲರು, ಯಾವುದೇ ರೋಗ ಇರ್ಬೋದು, ಯಾರೇ ಬರ್ಬೋದು, ನಂಬಿದವರು ಬರ್ಬೋದು, ನಂಬದೆ ಇರುವವರು ಬರ್ಬೋದು, ಯಾರು ಬಂದರೂ ಕೂಡ ಪ್ರಭು ಯಾರನ್ನು ಕೂಡ ವಾಪಸ್ಸಾಗಿ ಕಳಿಸ್ಕೊಟ್ಟಿಲ್ಲ. ಸ್ವಸ್ಥತೆ ಮಾಡಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ, ಸಮಾಧಾನಕರವಾದಂಥ ಬೋಧನೆ ಹೇಳಿದ್ದಾರೆ, ಆತ್ಮಿಕವಾದಂಥ ಬೋಧನೆ, ದೇವರ ಮಹಾಜ್ಞಾನವನ್ನು ಕುರಿತು ಅವರು ಸಾರಿದ್ದಾರೆ. ಅವ್ರಿಗೇನು ಕಡಿಮೆ ಇದೆ? ಯಾವುದರಲ್ಲಿ ಕೊರತೆ ಇಲ್ಲ, ಯಾವುದರಲ್ಲಿ ಕಡಿಮೆ ಇಲ್ಲ. ಇರುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕೂಗು ಯಾಕೆ? ಪ್ರಾರ್ಥನೆ ಯಾಕೆ? ಕಣ್ಣೀರು ಯಾಕೆ? ವಿಜ್ಞಾಪನೆ ಯಾಕೆ? ನಮ್ಮ ಪ್ರಾರ್ಥನೆ ಯಾಕೆ? ನಮ್ಮ ಪ್ರಾರ್ಥನೆಗಳು ಯಾಕೆ? ನಮ್ಮ ವಿಜ್ಞಾಪನೆಗಳು ಯಾಕೆ? ನಮ್ಮ ಕಣ್ಣೀರು ಯಾಕೆ? ಒಂದು ಸಾರಿ ಆಲೋಚನೆ ಮಾಡಿ. ಪ್ರಭು ನಮ್ಮಂಥ ದೇಹವನ್ನೇ ಧರಿಸ್ಕೊಂಡಿದ್ದಾರೆ. ಯೇಸು ಪ್ರಭು ದೇಹವನ್ನು ಧರಿಸ್ಕೊಂಡಿದ್ದಾರೆ ನೋಡಿ, ಶರೀರವನ್ನು. ಪರಲೋಕದಿಂದ ಬಂದಂಥ ಶರೀರವಲ್ಲ, ಪರಲೋಕದಿಂದ ಬಿದ್ದಂಥ ಶರೀರವಲ್ಲ ಯೇಸು ಕ್ರಿಸ್ತರು ಧರಿಸಿಕೊಂಡಿರುವಂಥ ಶರೀರ. ನಮ್ಮಂಥ ಶರೀರನೇ. ಅವರಿಗೂ ಹಸಿವಿದೆ, ಪೆಟ್ಟು ಬಿದ್ದರೆ ನೋವಾಗುತ್ತೆ, ಯಾರಾದರೂ ಒಂದು ಮಾತು ಹೊಂದಾಗ ಹೃದಯದಲ್ಲಿ ನೊಂದುಕೊಳ್ಳುವಂಥ ಮನಸ್ಸು ಇದೆ. ನಿನ್ನಂಥ ದೇಹ, ನನ್ನಂಥ ದೇಹ, ನಿನ್ನಂಥ ಶರೀರವನ್ನೇ, ನನ್ನಂಥ ಶರೀರವನ್ನೇ ಅವರು ಧರಿಸ್ಕೊಂಡಿದ್ದಾರೆ. ಧರಿಸಿಕೊಂಡಾಗ ನಿನ್ನ ಹಾಗೆ ನನ್ನ ಹಾಗೆ ಅವರು ಬದುಕಿಲ್ಲ, ನಿನ್ನ ಹಾಗೆ ನನ್ನ ಹಾಗೆ ಅವರು ಮಾತನಾಡಿಲ್ಲ, ನಿನ್ನ ಹಾಗೆ ನನ್ನ ಹಾಗೆ ಅವರು ನಟನೆ ಮಾಡಿಲ್ಲ. ಯಥಾರ್ಥವಾದಂಥ ಜೀವನ, ದೇವರ ಕೆಲಸ ಮಾಡುವಂಥ ಜೀವನ, ದೇವ್ರಿಗೋಸ್ಕರ ಬದುಕಿರುವಂಥ ಜೀವನ. ಉದ್ದೇಶ ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕೆ, ನಿನಗೋಸ್ಕರ ನನಗೋಸ್ಕರ, ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕೆ. ಸುವಾರ್ತೆಯಾಗಿರ್ಬೋದು, ಸ್ವಸ್ಥತೆಗಳಾಗಿರ್ಬೋದು, ಪ್ರಾರ್ಥನೆಗಳಾಗಿರ್ಬೋದು, ಕಣ್ಣೀರು ಆಗಿರ್ಬೋದು, ವಿಜ್ಞಾಪನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅವರು ಮಾಡಿದ್ದಾರೆ.
ಪ್ರಾರ್ಥನೆ ಪ್ರಿಯರೇ. ದೇವರ ಬಳಿಯಲ್ಲಿ ಪ್ರಾರ್ಥನೆಗಳು, ದೇವರ ಬಳಿಯಲ್ಲಿ ವಿಜ್ಞಾಪನೆಗಳು, ದೇವರ ಬಳಿಯಲ್ಲಿ ಕಣ್ಣೀರು. ಪ್ರಭು ಕಣ್ಣೀರು ಸುರಿಸಿರುವಂಥದ್ದು ಯಾಕೆಂತ ನೋಡುವಾಗ ನನ್ನ ಕುಟುಂಬ ಇದೆ, ನನ್ನ ಕುಟುಂಬವನ್ನು ಕಾಪಾಡಿ ಅಂತೇಳಿ ತನಗೋಸ್ಕರ ಅಲ್ಲ, ಭೂಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರಿಗಾಗಿ ಕಣ್ಣೀರು, ಎಲ್ಲ ಮಾನವರಿಗಾಗಿ ವಿಜ್ಞಾಪನೆಗಳು, ಪ್ರಾರ್ಥನೆಗಳು, ಇವೆಲ್ಲವೂ ಕೂಡ ಅವರ ಜೀವನದಲ್ಲಿ ನೋಡ್ತೀವಿ. ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಏನು ಕಾಣುತ್ತೆ? ಕಷ್ಟ ಬಂದಾಗ ದೇವರಿಗೆ ಮೊರೆ ಇಡ್ತಾ ಇದ್ದೀವಿ. ಮೊರೆ ಇಡುವಂಥದ್ದು ಖಂಡಿತವಾಗಿ ಪ್ರತಿ ಕುಟುಂಬದವರು ಮಾಡಬೇಕು. ದೇವರ ಬಳಿಯಲ್ಲಿ ಪ್ರಾರ್ಥನೆಗಳು, ದೇವರ ಬಳಿಯಲ್ಲಿ ವಿಜ್ಞಾಪನೆಗಳು, ದೇವರ ಬಳಿಯಲ್ಲಿ ಕಣ್ಣೀರು ಪ್ರಾರ್ಥನೆಗಳು ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾದಂಥ ಒಂದು ಕ್ರಿಯೆ ಪ್ರೇರೆ, ಪ್ರತಿಯೊಬ್ಬರು ಕೂಡ. ಆದರೆ ಮಾಡುವಂಥ ಪ್ರಾರ್ಥನೆ, ವಿಜ್ಞಾಪನೆಗಳು, ಕಣ್ಣೀರು ಪ್ರಾರ್ಥನೆಗಳು, ಉಪವಾಸ ಪ್ರಾರ್ಥನೆಗಳು ಯಾತಕ್ಕಾಗಿ ಅನ್ನೋದನ್ನು ಒಂದು ಸಾರಿ ಈ ಜಗತ್ತಿನಲ್ಲಿದ್ದಂಥ ಪ್ರತಿ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ಕ್ರೈಸ್ತರು, ಯಾಕೆಂದರೆ ಕಷ್ಟ ಬಂದಿದೆ ಎಂದು, ಶೋಧನೆಗಳು ಬಂದಿದೆ ಎಂದು, ಹಿಂಸೆಗಳು ಬಂದಿದೆ ಎಂದು ನಮ್ಮ ಜೀವನ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಬದುಕು ಎಲ್ಲಿಗೆ ನಡೀತಾ ಇದೆ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ದುಃಖ ಪಡ್ತಾ ಇರ್ತೀವಿ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಅಲ್ಲಲ್ಲಿ ಭೂಕಂಪಗಳು, ಅಲ್ಲಲ್ಲಿ ಜಲಪ್ರಳಯಗಳು, ಸುನಾಮಿಗಳು, ಭಯಂಕರವಾದಂಥ ಅಪಘಾತಗಳು ನಡೀತಾ ಇದೆ. ಇದು ಯಾತಕ್ಕಾಗಿ ನಡೀತಾ ಇದೆ? ಸಮಸ್ಯೆಗಳು ಬಂದಾಗ, ಜಲಪ್ರಳಯ ಬಂದಾಗ, ಇಲ್ಲ ಭೂಕಂಪ ಬಂದಾಗ, ಅಪಘಾತಗಳು ನಡೆದಾಗ ಅವ್ರಿಗೋಸ್ಕರ ಪ್ರಾರ್ಥನೆ, ಇವ್ರಿಗೋಸ್ಕರ ಪ್ರಾರ್ಥನೆ. ಪ್ರಾರ್ಥನೆ ಮಾಡಕೂಡ್ದು ಅನ್ನೋದಲ್ಲ, ಪ್ರಾರ್ಥನೆ ಖಂಡಿತವಾಗಿ ಮಾಡಲೇಬೇಕು. ಖಂಡಿತವಾಗಿ ಪ್ರಾರ್ಥನೆಗಳು ಮಾಡಲೇಬೇಕು, ಕಣ್ಣೀರು ಸುರಿಸಲೇಬೇಕು. ಅದು ಯಾತಕ್ಕಾಗಿ ಅನ್ನೋದನ್ನು ಒಂದು ಸಾರಿ ನಾವು ನೋಡಬೇಕಾಗತ್ತೆ. ಯಾತಕ್ಕಾಗಿ ಅಂತ. ಕಷ್ಟಗಳು ಬಂದಿದೆ ಎಂದು ದೇವರನ್ನ ಬಿಡ್ತಾರೆ, ಶೋಧನೆಗಳು ಬಂದಿದೆ ಎಂದು ದೇವರನ್ನ ಬಿಟ್ಟು ಹೋಗ್ತಾರೆ, ಹಿಂಸೆಗಳು ಬಂದಿದೆ ಎಂದು ದೇವರಿಂದ ದೂರವಾಗ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರಿಂದ ಮಾತ್ರ ದೂರ ಆಗಬಾರ್ದು. ಇರುವಂಥ ಭಕ್ತಿ ಇನ್ನೂ ಅಭಿವೃದ್ಧಿ ಆಗಬೇಕು. ಭಕ್ತಿ ಅಭಿವೃದ್ಧಿ ಆಗಬೇಕು. ನಿನ್ನ ಮನಸ್ಸು ದೃಢವಾಗಿರಬೇಕು. ನಿನ್ನ ಹೃದಯದಲ್ಲಿ ಚಂಚಲ ಇರಕೂಡದು. ನಿನ್ನ ಹೃದಯದಲ್ಲಿ ಚಂಚಲ ಬೇಡ. ನಿನ್ನ ಹೃದಯದಲ್ಲಿ ಅಪನಂಬಿಕೆ ಬೇಡ. ದೃಢವಾದ ನಂಬಿಕೆ ಇರಬೇಕು, ದೃಢವಾದ ಭಕ್ತಿ ಇರಬೇಕು, ದೃಢವಾದ ಹೋರಾಟ ಇರಬೇಕು. ದೃಢವಾದಂಥ ಹೋರಾಟ, ದೃಢವಾದಂಥ ಒಂದು ನಂಬಿಕೆ, ದೃಢವಾದಂಥ ಒಂದು ಭಕ್ತಿ. ಕಳವಳ ಬೇಡ, ಕಳವಳ ಬೇಡ. ಯಾಕೆಂದರೆ ದೇವರು ನಂಬಿಗಸ್ತನು. ದೇವರು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು, ನಿಮಗಿರೋಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ತಾನೇ ಹೇಳಿದ್ದಾನೆ, ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ. ಕಷ್ಟ ಬಂದಿದೆ ಎಂದು, ಶೋಧನೆಗಳು ಬಂದಿದೆ ಎಂದು, ಹಿಂಸೆಗಳು ಬಂದಿದೆ ಎಂದು ಚಂಚಲ ಯಾಕೆ? ಗೊಂದಲ ಯಾಕೆ? ಅಪನಂಬಿಕೆ ಯಾಕೆ? ಪ್ರಿಯರಾದ ದೇವರ ಮಕ್ಕಳಿರ, ಈ ಜೀವಿತ ಕಾಲ ಬಹಳ ಚಿಕ್ಕದ್ದು. ಈ ಜೀವಿತ ಕಾಲ ಇದೆ ನೋಡಿ, ಬಹಳ ಚಿಕ್ಕದ್ದು ಇದು. ಆಮೇಲೆ ಅದ್ಭುತವಾದಂಥ ಜೀವನವನ್ನು ಪಡ್ಕೊಳ್ತೀವಿ, ಶ್ರೇಷ್ಠವಾದಂಥ ಜೀವಿತವನ್ನು ಪಡ್ಕೊಳ್ತೀವಿ. ಈ ಲೋಕದಲ್ಲಿ ಪರೀಕ್ಷೆ ನಡೆಯುತ್ತೆ. ಭಕ್ತರಿಗೆ ಶ್ರಮೆಗಳು, ಸಂಕಟಗಳು, ಶೋಧನೆಗಳು ಉಂಟಾಗುತ್ತೆ. ನಮ್ಮ ಭಕ್ತಿಗೆ ಪರೀಕ್ಷೆ ಇಲ್ಲದೆ ಹೋದರೆ ನಿಜವಾದ ಭಕ್ತಿನ, ಸುಳ್ಳು ಭಕ್ತಿನ ನಿಮ್ಗೆ ಗೊತ್ತಾಗಲ್ಲ. ನಾವು ಭಕ್ತಿಯಲ್ಲಿ ಇದ್ದೀವಂದರೆ ಕಷ್ಟ, ನಷ್ಟಗಳು, ಶೋಧನೆಗಳು ಖಂಡಿತವಾಗಿ ಬರುತ್ತೆ. ಬಂದಾಗ ನಿಲ್ಲಬೇಕಂತ ಹೇಳ್ತಾರೆ. ದೇವರು ಮಾತ್ರ ನಿಮ್ಮನ್ನು ಕೈ ಬಿಡಲ್ಲ. ಅಮ್ಮ, ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳ್ತಾರೆ ದೇವರು. ಸಹೋದರರೇ, ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳ್ತಾರೆ ತಂದೆಯಾದ ದೇವರು. ನಿಮ್ಮನ್ನು ಕೈ ಬಿಡಲ್ಲ, ನಾನಿದ್ದೀನಿ, ನಾನು ಕಾಪಾಡ್ತೀನಿ. ಏನೇ ಸಮಸ್ಯೆಗಳು ಬರಲಿ, ಏನೇ ತೊಂದರೆಗಳು ಬರಲಿ, ಏನೇ ಶೋಧನೆಗಳು ಬರಲಿ, ನಾನಿದ್ದೀನಿ, ನಾನು ನಿಮ್ಮನ್ನು ಕಾಪಾಡ್ತೀನಿ. ದೇವರು ಕಾಪಾಡ್ತಾರೆ ಅಂತ ಹೇಳ್ತಾರೆ. ದೇವ್ರ ಮೇಲೆ ನಂಬಿಕೆ ಇದೆಯಾ? ಎಷ್ಟು ಕಾಲ ಈ ಕಷ್ಟಗಳು, ಎಷ್ಟು ಕಾಲ ಈ ಶೋಧನೆಗಳು, ಎಷ್ಟು ಕಾಲ ಈ ಹಿಂಸೆಗಳು ಅಂಥೇಳಿ ದೇವ್ರ ಮೇಲೆ ಮತ್ತೆ ಅಪನಂಬಿಕೆ. ಈ ಲೋಕದಲ್ಲಿ ಪ್ರಾಣ ಇರೋ ತನಕ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಿನ್ನ ಧ್ಯಾನ ಭಕ್ತಿ. ನೀನು ಧ್ಯಾನದಲ್ಲಿರು, ನೀನು ಭಕ್ತಿಯಲ್ಲಿರು, ನೀನು ನಂಬಿಕೆಯಿಂದ ಜೀವಿಸು ಅಷ್ಟೇ. ನೀನು ದೇವ್ರಿಗೋಸ್ಕರ ಜೀವಿಸು, ದೇವರ ಸೇವೆ ನಿಮಿತ್ತವಾಗಿ ಜೀವಿಸು, ಭಕ್ತಿಯಿಂದ ಜೀವಿಸು, ದೇವರಿಗಾಗಿ ಜೀವಿಸು. ಭೂಕಂಪ ಬರುತ್ತಾ? ಬರುತ್ತೆ. ಸುನಾಮಿಗಳು ಬರುತ್ತಾ? ಬರ್ತಾ ಇರುತ್ತೆ.
ಅಂಟು ರೋಗಗಳು ಬರ್ತಾ ಇರುತ್ತೆ, ಜಲಪ್ರಳಯಗಳು ಬರ್ತಾ ಇರುತ್ತೆ. ನೀನು ಎಲ್ಲಿದ್ದರೂ ಇರು, ದೇವ್ರಿಗೋಸ್ಕರ ಇರು. ಎಲ್ಲೇ ಇರು, ಯಾವ ಮೂಲೆಯಲ್ಲಾದರೂ ಇರು, ಯಾವ ಸಂದಿನಲ್ಲಾದರೂ ಇರು, ದೇವ್ರಿಗೋಸ್ಕರ ಇರು. ಭಕ್ತಿಯಿಂದ ಇರು, ಭಕ್ತಿಯಿಂದ ಜೀವಿಸುರಿರು. ನಿನ್ನ ಬಳಿಯಲ್ಲಿ 1000 ಮಂದಿ ನಾಶವಾದರು, 10,000 ಮಂದಿ ನಾಶವಾದರು, ಹೊಡ್ಕೊಂಡೋದ್ರು, ನೀನು ಭಕ್ತಿಯಲ್ಲಿದ್ದರೆ ದೇವರು ನಿನ್ನನ್ನು ಖಂಡಿತವಾಗಿ ಕಾಪಾಡ್ತಾನೆ. ನಿಜವಾದ ಭಕ್ತಿ ಇರಬೇಕು. ಕಪಟ ಭಕ್ತಿ, ವೇಷಧಾರಣೆ ಇದ್ದರೆ ದೇವರು ಕಾಪಾಡಲ್ಲ. ದೇವರು ಕೈ ಬಿಡ್ತಾರೆ, ದೇವರು ಕೈ ಬಿಡುವಂಥದ್ದು ನಡೆಯುತ್ತೆ. ಕಾಪಾಡೋ ತನಕ ಕಾಪಾಡ್ತಾರೆ, ಆಮೇಲೆ ಕೈ ಬಿಡ್ತಾರೆ. ಒಂದು ವೇಳೆ ನಿಜವಾಗ್ಲೂ ಭಕ್ತಿಯಿಂದ ಯಥಾರ್ಥದಿಂದ ನೀನು ಬದುಕಿದರೆ ಖಂಡಿತವಾಗಿ ನಿನ್ನನ್ನು ಕಾಪಾಡ್ತಾರೆ. ಒಂದು ವೇಳೆ ಪ್ರಾಣ ಹೋದರೆ ನಿನ್ನನ್ನು ದೇವದೂತರನ್ನ ನಿನ್ನ ಬಳಿಗೆ ಕರೆಸಿ, ನಿನ್ನ ಬಳಿಗೆ ನಡೆಸಿ, ಅವರ ಮೂಲಕ ಪರದೇಶಿಗೆ ಕರ್ಕೊಂಡು ಹೋಗ್ತಾನೆ. ಅದು ನಡೆಯುತ್ತೆ. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಮಾತುಗಳನ್ನು ದೇವರು ಬರೆಸಿದ್ದಾರೆ ಭಕ್ತರ ಮೂಲಕ. ಕಡೆಯವರೆಗೆ ನಂಬಿಕೆಯಿಂದ ಇರು, ಕಡೇ ತನಕ, ಕೊನೆ ತನಕ ಭಕ್ತಿಯಿಂದ ಜೀವಿಸು. ನಿನ್ನ ಭಕ್ತಿ ಹಾಳಾಗಬಾರ್ದು, ನಿನ್ನ ನಂಬಿಕೆ ಹಾಳಾಗಬಾರ್ದು, ನಿನ್ನ ನಂಬಿಕೆ ಕಡಿಮೆ ಆಗಬಾರ್ದು, ನಿನ್ನ ಭಕ್ತಿ ಕಡಿಮೆ ಆಗಬಾರ್ದು. ನಿನ್ನ ಭಕ್ತಿ ಅಭಿವೃದ್ಧಿ ಆಗಬೇಕು. ನಿನ್ನ ಭಕ್ತಿ, ನಿನ್ನ ನಂಬಿಕೆ ಅಭಿವೃದ್ಧಿ ಆಗಬೇಕು, ಸಂಪೂರ್ಣವಾಗಬೇಕು. ಆದ್ದರಿಂದ ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿಗೆ, ನಾವು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದೀವ, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದೀವ, ನಮ್ಮಲ್ಲಿ ನಂಬಿಕೆ ದೇವರ ವಿಷಯದಲ್ಲಿ ಬೆಳೀತಾ ಇದೆಯಾ, ನಮ್ಮಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ತಾ ಇದೆಯಾ, ನಮ್ಮಲ್ಲಿ ನೀತಿ ಅಭಿವೃದ್ಧಿ ಆಗ್ತಾ ಇದೆಯಾ, ದಿನದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆಯಾ, ಅಥವಾ ನಟನೆ ಅಭಿವೃದ್ಧಿ ಆಗ್ತಾ ಇದೆಯಾ? ನಟನೆ ಅಭಿವೃದ್ಧಿ ಆಗ್ತಾ ಇದೆಯಾ? ನಮ್ಮಲ್ಲಿ ನೀತಿ ಪ್ರತಿನಿತ್ಯ ಅಭಿವೃದ್ಧಿ ಆಗಬೇಕು, ನಮ್ಮಲ್ಲಿ ಭಕ್ತಿ ಪ್ರತಿನಿತ್ಯ ಅಭಿವೃದ್ಧಿ ಆಗಬೇಕು, ನಮ್ಮಲ್ಲಿ ನಂಬಿಕೆ ಪ್ರತಿನಿತ್ಯ ಅಭಿವೃದ್ಧಿ ಆಗಬೇಕು, ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು. ನಾವೆಲ್ಲರೂ ಕೂಡ ಆತ್ಮಿಕವಾಗಿ ನಿಲ್ಲಬೇಕು, ಆತ್ಮಿಕವಾಗಿ ನಡಿಬೇಕು, ಆತ್ಮಿಕವಾಗಿ ಭಕ್ತಿಯಿಂದ ಮುಂದೆ ನಡೀತಾ ಇರಬೇಕು ನಾವೆಲ್ಲರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ನುಡಿಯುವಂಥ ಮಾತನ್ನು ಕೂಡ ಗಮನಿಸೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ ನೋಡಿ ಪ್ರಿಯರೇ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದಿಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನಾವು ಅತಿ ಸಂಕಟ ಪಡುವವರಲ್ಲ ಅಂತಾರೆ. ಅಂದರೆ ಈ ದೇಹದಲ್ಲಿ ನಾವು ಅನೇಕ ಹಿಂಸೆಗಳು, ಅನೇಕ ಕಷ್ಟಗಳು, ಅನೇಕ ಸಂಕಷ್ಟಗಳು ನಾವು ಅನುಭವಿಸ್ತಾ ಇದ್ದೀವಿ. ಯಾರು ಹೇಳುವಂಥ ಮಾತು ಅಂತ ನೋಡುವಾಗ ಪೌಲನಾಗಿರ್ಬೋದು, ಪೌಲನ ಜೊತೆಯಲ್ಲಿದ್ದಂಥ ಸಹೋದರರು ಕೂಡ ಆಗಿರ್ಬೋದು. ಪೌಲನ ಜೊತೆಯಲ್ಲಿ ಕೆಲವರು ಸಹೋದರರಿದ್ದಾರೆ. ಆ ಕೆಲವರು ಸಹೋದರರು ನಾವೆಲ್ಲರಿದ್ದೀವಿ. ನಾವೆಲ್ಲರೂ ದೇವ್ರಿಗೋಸ್ಕರ ಕೆಲಸದಲ್ಲಿದ್ದೀವಿ, ಭಕ್ತಿಯಿಂದ ನಡೀತಾ ಇದ್ದೀವಿ, ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ. ಜೀವಿಸುವಾಗ ನಮ್ಮ ಬಳಿಯಲ್ಲಿ ಅನೇಕ ಸಂಕಷ್ಟಗಳಿವೆ, ಅನೇಕ ಬಾಧೆಗಳಿವೆ, ಅನೇಕ ಶೋಧನೆಗಳು ಇವೆ, ಅನೇಕ ತೊಂದರೆಗಳಿವೆ. ಇವೇ ನಮ್ಮ ಬಳಿಯಲ್ಲಿ ಅಂತ. ನಮ್ಮ ಬಳಿಯಲ್ಲಿ ಅನೇಕ ತೊಂದರೆಗಳಿವೆ, ಸಂಕಷ್ಟಗಳಿವೆ, ಶೋಧನೆಗಳಿವೆ. ಇದ್ದಾಗಲೂ ನಾವು ದಿಸೆಗೆಟ್ಟಿಲ್ಲ. ಯಾಕೆಂದರೆ ಇವೆಲ್ಲ ವಿಷಯದಲ್ಲಿ ನಾವು ಸಂತೋಷವಾಗಿದ್ದೀವಿ ಅಂತೇಳಿ ಅಪೊಸ್ತಲನಾಗಿರುವಂಥ ಪೌಲನು ನುಡಿಯುವಂಥ ಮಾತು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ಸರ್ವ ವಿಧದಲ್ಲಿ ಅಂದರೆ ಪ್ರಯಾಣ ಮಾಡುವಾಗ, ಸುವಾರ್ತೆ ಸಾರುವಾಗ, ಪ್ರಾರ್ಥನೆಯಲ್ಲಿ ಇರುವಾಗ ಅನೇಕ ವಿಧವಾದಂಥ ಸಂಕಟಗಳು, ಆರ್ಥಿಕವಾದಂಥ ಸಂಕಟಗಳು, ಇಲ್ಲಾಂದರೆ ಅನೇಕ ಅವಮಾನಗಳು, ಅನೇಕ ತೊಂದರೆಗಳು ಇವೆಲ್ಲ ಇದೆ. ಒಂದು ರೀತಿಯಲ್ಲಿ ಮಾನಸಿಕವಾದಂಥ ತೊಂದರೆಗಳು, ಇನ್ನೊಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು, ಮತ್ತೊಂದು ರೀತಿಯಲ್ಲಿ ಅನೇಕ ಅವಮಾನಗಳು, ದೇಹದ ರೀತಿಯಲ್ಲಿ ನೋಡುವಾಗ ಅನೇಕ ಸಂಕಷ್ಟಗಳಿವೆ, ಅನೇಕ ತೊಂದರೆಗಳಿವೆ. ಏನಿದ್ರೂ ಕೂಡ ನಾವು ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದು ನಮ್ಮ ಭಕ್ತಿ ಕೆಡಲಿಲ್ಲ ಅಂತ. ನಮ್ಮಲ್ಲಿ ಯೇಸು ಕ್ರಿಸ್ತರಿದ್ದಾರೆ, ನಮ್ಮಲ್ಲಿ ಯೇಸು ಕ್ರಿಸ್ತರ ಜೀವವು ನಮ್ಮಲ್ಲಿ ಇದೆ, ಇದ್ದು ನಡೆಸ್ತಾ ಇದೆ ಅಂತೇಳಿ ಅವರು ಸಾಕ್ಷಿ ಕೊಡುವಂಥದ್ದು.
ಅವರೆಲ್ಲರೂ ಯಾತಕ್ಕಾಗಿ ನಿಂತ್ಕೊಂಡಿದ್ದಾರೆ ಅಂದರೆ ಸುವಾರ್ತೆಗಾಗಿ, ದೇವರ ಸೇವೆಗಾಗಿ, ಸಭೆಯನ್ನು ಕಾಪಾಡೋದಕ್ಕೆ, ಸಭೆಯನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಅವರ ಪ್ರಯಾಸ. ಯೇಸು ಕ್ರಿಸ್ತರ ಪ್ರಯಾಸ ಆಗಿರ್ಬೋದು, ಅಪೋಸ್ತಲರ ಪ್ರಯಾಸ ಆಗಿರ್ಬೋದು, ಭಕ್ತರ ಪ್ರಯಾಸ ಆಗಿರ್ಬೋದು, ಇವರೆಲ್ಲರದ್ದು ನೋಡುವಾಗ ಏನ್ರಿ ಅಲ್ಲಿರುವಂಥ ಪ್ರಜೆಗಳನ್ನು, ಸಭೆಯಲ್ಲಿದ್ದಂಥ ವಿಶ್ವಾಸಿಗಳನ್ನು ಕಾಪಾಡಬೇಕು. ಹೇಗಾದರೂ ಮಾಡಿ ಇವರನ್ನು ದೇವರ ಮಾರ್ಗದಲ್ಲಿ ನಿಲ್ಲಿಸಬೇಕು, ನಡೆಸಬೇಕು, ಕಾಪಾಡಬೇಕು, ಆತ್ಮಿಕವಾಗಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ರಾತ್ರಿ ಹಗಲು ಅವರೆಲ್ಲರೂ ಕಷ್ಟಪಟ್ಟಿದ್ದಾರೆ. ನಮ್ಮ ಕಷ್ಟ, ನಮ್ಮ ಪ್ರಾರ್ಥನೆ ಒಂದು ಸರಿ ಯೋಚನೆ ಮಾಡಿ ಪ್ರಿಯರೇ. ನಿಮ್ಮ ಕಷ್ಟ ಯಾಕೆ? ನಿಮ್ಮ ಪ್ರಾರ್ಥನೆ ಯಾಕೆ? ಕಣ್ಣೀರು ಯಾಕೆ ನಿಮಗೆ? ಸುವಾರ್ತೆ ಮಾಡಿಲ್ಲ ಅಂತ ಕಣ್ಣೀರು ಬಂದಿದೆಯಾ? ದೇವರ ಬಗ್ಗೆ 4 ಜನರಿಗೆ ಹೇಳಿಲ್ಲ ಅಂತ ಕಣ್ಣೀರು ಬಂದಿದೆಯಾ? ಅಥವಾ ಮಗಳು ರೋಗದಲ್ಲಿದ್ದಾಳೆ, ಇಲ್ಲ ಯಾವುದೊಂದು ರೋಗ ಇದೆ, ಯಾವುದೊಂದು ಆರ್ಥಿಕ ಪರಿಸ್ಥಿತಿ ಇದೆ, ಕಷ್ಟದಲ್ಲಿ, ನಷ್ಟದಲ್ಲಿ, ಸಾಲದಲ್ಲಿ ಇದ್ದೀನಿ ಎಂದು ಕಣ್ಣೀರು ಬರ್ತಾ ಇದೆಯಾ? ನಿಮ್ಮ ಕಣ್ಣೀರಿಗೂ ದೇವರ ಭಕ್ತರಿಗಿರುವಂಥ ಕಣ್ಣೀರಿಗೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಕಣ್ಣೀರು ಸಾಲ ಇದೆ ಎಂದು, ನಮ್ಮ ಕಣ್ಣೀರು ಉದ್ಯೋಗ ಇಲ್ಲವೆಂದು, ನಮ್ಮ ಕಣ್ಣೀರು ಸಂಪಾದನೆ ಇಲ್ಲವೆಂದು, ಇದ್ರಿಗೋಸ್ಕರನೇ ಕಣ್ಣೀರು. ಬದುಕ್ತಾ ಇಲ್ವಾ? ಜೀವಿಸ್ತಾ ಇಲ್ವಾ? ಸರ್ವ ಜೀವರಾಶಿಗಳು ಜೀವಿಸ್ತಾ ಇದೆ, ಸರ್ವ ಮಾನವರು ಜೀವಿಸ್ತಾ ಇದ್ದಾರೆ. ಆಗಿರುವಾಗ ದೇವರ ಬಳಿಯಲ್ಲಿ ಬಂದ ಮೇಲೆ ಯಾತಕ್ಕಾಗಿ ನಿನ್ನ ಮೊರೆ, ಯಾತಕ್ಕಾಗಿ ನಿನ್ನ ಪ್ರಾರ್ಥನೆ, ಯಾತಕ್ಕಾಗಿ ನಿನ್ನ ಕಣ್ಣೀರು? ಯೇಸು ಕ್ರಿಸ್ತರ ಕಣ್ಣೀರು ಪ್ರಾರ್ಥನೆ, ಯೇಸು ಕ್ರಿಸ್ತರ ವಿಜ್ಞಾಪನೆ, ಯೇಸು ಕ್ರಿಸ್ತರ ಪ್ರಾರ್ಥನೆ, ಅಪೋಸ್ತಲ ಪ್ರಾರ್ಥನೆ ನೋಡುವಾಗ ಅವ್ರ ಹೊಟ್ಟೆಗೋಸ್ಕರ, ಸಂಪಾದನೆಗೋಸ್ಕರ ಅಲ್ವೇ ಅಲ್ಲ ಅವ್ರದ್ದು. ಆದರೆ ನಮ್ಮ ಪ್ರಾರ್ಥನೆ ನೋಡುವಾಗ ಇದ್ರಿಗೋಸ್ಕರನೇ. ಸುವಾರ್ತೆ ಮಾಡಿಲ್ಲ, ವಾಕ್ಯವನ್ನು ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರೂ ಕೂಡ ನಮಗೋಸ್ಕರನೇ. ಆಗಿರುವಾಗ ನಾವು ರಕ್ಷಣೆ ಹೊಂದುತ್ತೀವ? ರಕ್ಷಿಸಲ್ಪಡ್ತೀವ? ಈ ಕೊನೆಯ ದಿನಗಳಲ್ಲಿದ್ದೀವಿ ಪ್ರಿಯರಾದ ದೇವ್ರ ಮಕ್ಕಳಿರ. ಕೊನೆಯ ದಿನಗಳಲ್ಲಿ ಇದ್ದಂಥ ನೀನು ನಾನು ಎಚ್ಚೆತ್ತುಕೊಳ್ಳದೆ ಹೋದರೆ, ಜಾಗ್ರತೆ ಪಡದೆ ಹೋದರೆ ನಾವು ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ನಿನ್ನ ಭಕ್ತಿ ಎಚ್ಚರಿಕೆ, ನಿನ್ನ ನಂಬಿಕೆ ಎಚ್ಚರಿಕೆ ನೋಡ್ಕೊಳ್ಳು ಒಂದು ಸಾರಿ. ಅವರೆಲ್ಲರೂ ಮನುಷ್ಯರು, ಭಕ್ತರು, ನಮ್ಮ ಹಾಗೆ ಮನುಷ್ಯರು. ನಮ್ಮಂಥ ದೇಹವನ್ನೇ ಧರಿಸ್ಕೊಂಡಿದ್ದಾರೆ, ನಮ್ಮಂಥ ಶರೀರವನ್ನೇ ಧರಿಸ್ಕೊಂಡಿದ್ದಾರೆ, ನಮ್ಮಂಥ ಮನಸ್ಸೇ ಇದೆ. ಆದರೆ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ದೇವರು ತುಂಬಿಕೊಂಡಿದ್ದಾನೆ. ದೇವರಿಗೆ ಅವರು ಸ್ಥಾನ ಕೊಟ್ಟಿದ್ದಾರೆ. ದೇವರಿಗೆ ಸ್ಥಾನ ಕೊಟ್ಟು ಈ ಲೋಕದಲ್ಲಿ ಏನೇ ಕಷ್ಟಗಳು ಬಂದರು, ಏನೇ ಸಂಕಟಗಳು ಬಂದರೂ ದೇವ್ರಿಗೋಸ್ಕರ ಜೀವಿಸಿದ್ದಾರೆ. ಬದುಕಿದರೂ ಸತ್ತರು ನಾವು ದೇವ್ರಿಗೋಸ್ಕರ ಅಂತ ಅವ್ರು ಹೇಳಿದ್ದಾರೆ. ನಾವು ಬದುಕಿದ್ರು ಸತ್ತರು ಈ ಲೋಕದಗೋಸ್ಕರ ಅಂತ ನಾವು ಹೇಳ್ತೀವಿ. ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸವನ್ನು ನೋಡಿ, ವ್ಯತ್ಯಾಸವನ್ನು. ಪ್ರಿಯರಾದ ದೇವ್ರ ಮಕ್ಕಳಿರ, ಹಿಂಸೆಗಳು ಇರಲಿ, ಎಷ್ಟೇ ಹಿಂಸೆಗಳಿರಲಿ, ಎಷ್ಟೇ ಕಷ್ಟಗಳಿರಲಿ, ನಿನ್ನ ಭಕ್ತಿ ಕೆಡಬಾರ್ದು, ನಿನ್ನ ನಂಬಿಕೆ ಕೆಡಬಾರ್ದು, ನಿನ್ನ ವಿಶ್ವಾಸ ಕೆಡಬಾರ್ದು, ಕಡಿಮೆ ಆಗಬಾರ್ದು. ಪ್ರತಿನಿತ್ಯ ದೇವರಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕು. ಕಷ್ಟಗಳಿದೆಯಾ? ಆ ಕಷ್ಟಗಳು ಬಂದಾಗ ನಿನ್ನನ್ನು ನೋಡ್ತಾ ಇದ್ದಾರೆ. ಆ ಕಷ್ಟದಲ್ಲಿ, ಶೋಧನೆಯಲ್ಲಿ ನೀನು ನಿಂತುಕೊಂಡಾಗ ಆತ್ಮಿಕವಾದಂಥ ಆಶೀರ್ವಾದ ಬಹಳವಾಗುತ್ತೆ. ಎಲ್ಲ ಸುಖ ಇದೆ, ಎಲ್ಲ ಸರ್ವ ಸುಖಗಳಿದೆ. ಸರ್ವ ಸುಖಗಳು ಇದ್ದಾಗ ದೇವರ ಬಳಿಯಲ್ಲಿ ಬರುವಂಥದ್ದು ದೊಡ್ಡ ಕೆಲಸನೇ ಅಲ್ವೇ ಅಲ್ಲಮ್ಮ. ಸರ್ವ ಸುಖಗಳು ಇದ್ದಾಗ ದೇವರ ಬಳಿಯಲ್ಲಿ ಬರುವಂಥದ್ದು ದೊಡ್ಡ ಕೆಲಸ ಅಲ್ಲ. ಸಮಾಜ ನಿಂದಿಸುವಾಗ, ಹೊರಗಡೆ ನಿಂದಿಸುವಾಗ, ಶೋಧನೆ ಕೊಡುವಾಗ, ಹಿಂಸೆ ಕೊಡುವಾಗ, ಆವಾಗ ದೇವರ ಧ್ಯಾನದಲ್ಲಿ ಇನ್ನೂ ಹೆಚ್ಚಾಗಿದ್ದಾಗ ಆ ತಂದೆಯಾದ ದೇವರು ನೋಡಿ ಸಂತೋಷ ಪಡ್ತಾರೆ. ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ನಮ್ಮ ಕಷ್ಟಗಳು ನೋಡಬೇಕು. ಎಲ್ಲ ಏನೂ ಇಲ್ಲ, ಸುವಾರ್ತೆಗೋಸ್ಕರ ಹೋಗಿಲ್ಲ, ಸೇವೆ ಮಾಡಿಲ್ಲ, ವಾಕ್ಯ ಹೇಳಿಲ್ಲ, ಏನು ಮಾಡದೆ ರೋಗ ಇತ್ತು ಎಂದು, ಏನಪ್ಪ ಉದ್ಯೋಗ ಸಮಸ್ಯೆ ಇದೆ ಎಂದು, ಇಲ್ಲಾಂದ್ರೆ ಇನ್ನೊಂದು ಸಮಸ್ಯೆ ಇದೆ ಅಂತ ಇದ್ರಿಗೋಸ್ಕರ ಆಳ್ತಾ ಇದ್ದೀವಿ ಅಂದರೆ, ಇದ್ರಿಗೋಸ್ಕರ ಪ್ರಾರ್ಥನೆಯಲ್ಲಿ ಇದ್ದೀವಿ ಅಂದರೆ, ಇದ್ರಿಗೋಸ್ಕರ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದೀವಿ ಅಂದರೆ ನಮ್ದೆಂಥ ಭಕ್ತಿ? ಅದು ಮೂಢಭಕ್ತಿ. ಮೂಢಭಕ್ತಿ ದೇವ್ರಿಗೆ ಬೇಕಾಗಿಲ್ಲ. ಯಥಾರ್ಥವಾದಂಥ ಭಕ್ತಿ ಬೇಕು, ಶ್ರೇಷ್ಠವಾದಂಥ ಭಕ್ತಿ ಇರಬೇಕು, ದೃಢವಾದಂಥ ಭಕ್ತಿ ಇರಬೇಕು ನಮ್ಮಲ್ಲಿ. ಸಹೋದರರೇ, ಕೊನೆ ದಿನದಲ್ಲಿದ್ದೀರಿ, ಕೊನೆ ಕ್ಷಣದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸತ್ತ ಮೇಲೆ ನಾವು ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಬದುಕಿರುವಂಥ ಕಾಲ ಅದು ದೇವ್ರಿಗೋಸ್ಕರ ಆಗಿರಬೇಕು. ನಂಬಿಕೆಯಿಂದ ಜೀವಿಸಬೇಕು, ಭಕ್ತಿಯಿಂದ ಜೀವಿಸಬೇಕು, ಅದು ವಾಕ್ಯದ ಪ್ರಕಾರ ಇರಬೇಕು. ಒಂದು 4 ಜನ ಸೇವಕರು ಗ್ಯಾದರ್ ಆದರೆ, ಒಂದು 10 ಮಂದಿ ಸೇವಕರು ಕುಳಿತುಕೊಂಡ್ರೆ ಮಾತುಗಳೇನು? ಜಾಗದಗೋಸ್ಕರ, ಸಂಪಾದನೆಗೋಸ್ಕರ, ಉದ್ಯೋಗದಗೋಸ್ಕರ ಏನು ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ನೋಡುವಾಗ, ಒಂದು 10 ಜನ ಇಲ್ಲ 5 ಜನ ಸೇವಕರೆಲ್ಲರೂ ಇಲ್ಲ ವಿಶ್ವಾಸಿಗಳೆಲ್ಲರೂ ಕುಳಿತುಕೊಂಡಾಗ ಲೋಕವನ್ನು ಕುರಿತೇ ಆಲೋಚನೆಗಳು ಮಾಡ್ತಾ ಇರ್ತಾರೆ. ಲೋಕವನ್ನು ಕುರಿತು, ಈ ಲೋಕದಲ್ಲಿ ಬದುಕೋದಕ್ಕೆ, ಬಾಳೋದಕ್ಕೆ, ಈ ಲೋಕದಲ್ಲಿ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಸಂಪಾದನೆ ಮಾಡೋದಕ್ಕೆ, ಉದ್ಯೋಗವನ್ನು ಗಳಿಸೋದಕ್ಕೆ, ವಿದ್ಯೆಯನ್ನು ಅಭ್ಯಾಸ ಮಾಡೋದಕ್ಕೇ ಮಾತನಾಡುವಂಥದ್ದು ನಡೀತಾ ಇದೆ. ಭಕ್ತರ,
ನಾವೆಲ್ಲರೂ ಭಕ್ತರಾ? ನೀನು ಭಕ್ತನಾದರೆ ಕೆಲಸ ಮಾಡು, ಸಂಪಾದನೆ ಮಾಡ್ಕೋ. ನಿನ್ನ ಮಾತುಗಳು ದೇವರ ಮಾತುಗಳಾಗಿರಬೇಕು. ನಿನ್ನ ಕೆಲಸ ದೇವರಿಗಾಗಿ ಇರಬೇಕು. ನಿನ್ನ ಪ್ರಯಾಸ ದೇವರಿಗಾಗಿ ಇರಬೇಕು. ನಿನ್ನ ಕಣ್ಣಿನ ಮುಂದೆ ಅನೇಕರು ಬಳ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀಯಾ ನೀನು? ನಿನ್ನ ಕಣ್ಣಿನ ಮುಂದೆ ಅನೇಕರು ನಾಶವಾಗ್ತಾ ಇದ್ದಾರೆ, ನೋಡ್ತಾ ಇದ್ದೀಯಾ ನೀನು? ನಿನ್ನ ಕಣ್ಣಿನ ಮುಂದೆ ಎಷ್ಟೋ ಮಂದಿ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮನೆ ಬಿಟ್ಟು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮರಣ ಹೊಂದುತ್ತಾ ಇದ್ದಾರೆ, ಪ್ರಾಣ ಹೋಗ್ತಾ ಇದೆ. ಅನೇಕರ ಶವಗಳನ್ನು ನೋಡ್ತಾ ಇದ್ದೀರಾ, ಅನೇಕ ಶವಗಳು ನೋಡ್ತಾ ಇದ್ದೀರಾ, ಅನೇಕರು ಮರಣ ಹೊಂದುವಂಥದ್ದು ನೋಡ್ತಾ ಇದ್ದೀರಾ, ಅನೇಕರು ತಮ್ಮ ಜಾಗವನ್ನು ಖಾಲಿ ಮಾಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದರೂ ಕೂಡ ನಮ್ಮ ಭಕ್ತಿ ದಿನಕ್ಕೆ ಅಭಿವೃದ್ಧಿ ಆಗೋದು ಬಿಟ್ಟು ನಮ್ಮ ಭಕ್ತಿ ಕಡಿಮೆ ಆಗ್ತಾ ಇದೆ. ಒಬ್ಬರು ಹೋಗಿದ್ದಾರಂದರೆ ನೀನು ಜಾಗ್ರತೆ ಪಡಲ್ವಾ? ಒಬ್ಬರು ಮರಣ ಹೊಂದಿದ್ದಾರಂದರೆ ನೀನು ಜಾಗ್ರತೆ ಪಡಲ್ವಾ? ಒಬ್ಬರು ಬಳ್ಕೊಂಡು ಹೋಗ್ತಾ ಇದ್ದಾರಂದರೆ ನೀನು ಜಾಗ್ರತೆ ಪಡಲ್ವಾ? ಅಯ್ಯೋ, ಅವರು ಮರಣ ಹೊಂದಿದ್ದಾರೆ, ನಾನು ಮರಣ ಹೊಂದಿದ್ರೆ ಒಂದು ವೇಳೆ ಭಕ್ತಿಯಿಂದ ಮರಣ ಹೊಂದಬೇಕು ಎನ್ನುವಂಥದ್ದು ಆಲೋಚನೆ ಬರ್ತಾ ಇಲ್ವಾ? ಅಲ್ಲಿ ಸುನಾಮಿ ನಡೀತು, ಅಲ್ಲಿ ಜಲಪ್ರಳಯ ಬಂತು, ಅಲ್ಲಿ ಹೊಡ್ಕೊಂಡೋದ್ರು, ಇಲ್ಲಿ ಹೊಡ್ಕೊಂಡೋದ್ರು. ಮತ್ತು ನೀನು ಏನು ಮಾಡ್ತಾ ಇದೆಯಾ? ನೋಡ್ತಾ ಇದೆಯಾ, ಭಯಪಡ್ತಾ ಇದೆಯಾ? ಅಯ್ಯೋ ಅದಲ್ಲ. ದೇವ್ರಿಗೋಸ್ಕರ ಇರಲಿ ನಿನ್ನ ಆಲೋಚನೆ, ದೇವ್ರಿಗೋಸ್ಕರ ಇರಲಿ ನಿನ್ನ ಪ್ರಯಾಸ, ಭಕ್ತಿ ಅಭಿವೃದ್ಧಿ ಆಗಲಿ. ಮರಣ ಹೊಂದುತ್ತಾ ಇದ್ದಾರೆ ಅವರು ಮರಣ ಹೊಂದುತ್ತಾ ಇದ್ದಾರೆ. ಅದೇ ಪ್ರಕಾರ ನೆಕ್ಸ್ಟು ನೀನು ಕೂಡ ಮರಣ ಹೊಂದುತ್ತೀಯ. ಅವ್ರು ಹೋಗ್ತಾ ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ, ಮತ್ತು ನೀನು ನಾನು ಇಲ್ಲೇ ಇರ್ತೀವ? ನಾವು ಹೋಗ್ತೀವಿ. ಆ ಹೋಗೋದ್ರೊಳಗಾಗಿ ದೇವ್ರಿಗೋಸ್ಕರ ಕೆಲಸ ಮಾಡಬೇಕಲ್ವಾ? ದೇವ್ರಿಗೋಸ್ಕರ ಸೇವೆ ಮಾಡಬೇಕಲ್ವಾ? ಅದಕ್ಕೆ ಪ್ರಭು ಹೇಳಿದ್ದಾರೆ, ನಾನು ಹೊರಟು ಹೋಗ್ತಾ ಇದ್ದೀನಿ, ದೇವರು ಕೊಟ್ಟ ಕೆಲಸವನ್ನು ನಾನು ಮಾಡಿ ಹೊರಟು ಹೋಗ್ತಾ ಇದ್ದೀನಿ. ದೇವ್ರು ಕೊಟ್ಟ ಕೆಲಸ ಏನು ಪ್ರಭುವೇ ನಿಮಗೆ ದೇವ್ರು ಕೊಟ್ಟ ಕೆಲಸ ಏನು? ಪಾಪದಲ್ಲಿ ಇದ್ದಂಥ ಈ ಮಾನವ ಸಮಾಜವನ್ನು ಕಾಪಾಡಬೇಕಂದ್ರೆ ದೇವರ ಆಧ್ಯಾತ್ಮಿಕ ಬೋಧನೆಯನ್ನು, ದೇವರ ಜ್ಞಾನವನ್ನು ಪರಿಚಯ ಮಾಡಬೇಕು. ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಎಲ್ಲರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು. ಅವಮಾನ ಪಡಿಸಿದರೆ ಅವಮಾನ ಹೊಂದಬೇಕು, ನಿಂದನೆಗಳು ಹಾಕಿದರೆ ನಿಂದನೆಗಳು ಹೊಂದಬೇಕು, ಶೋಧನೆಗಳು ಕೊಟ್ಟಾಗ ಶೋಧನೆಗಳು ಅನುಭವಿಸಬೇಕು. ಇದೆಲ್ಲ ನಾನು ಮಾಡಿದ್ದೀನಿ, ನೀವು ಕೂಡ ಮಾಡಿ. ನೀವು ಕೂಡ ಹೊರಟೋಗಿ ಸುವಾರ್ತೆ ಮಾಡಿ. ಮೊದಲನೇದಾಗಿ ಭಕ್ತಿಯಿಂದ ನಡ್ಕೊಳ್ಳಿ, ಆನಂತರ ದೇವರ ಪ್ರೀತಿಯನ್ನು ಸಾರಿ. ಹೊರಗಡೆ ಹಿಂಸೆಗಳು ಕೊಡ್ತಾರೆ ಅವರು, ಹೊರಗಡೆ ಶೋಧನೆಗಳು ಕೊಡ್ತಾರೆ ಅವರು, ಹೊರಗಡೆ ಶೋಧನೆಗಳು ಕೊಡ್ತಾರೆ, ನಿಂದನೆಗಳು, ಅವಮಾನಗಳು, ಸಂಕಟಗಳು ಎಲ್ಲ ಬರುತ್ತೆ. ಎಲ್ಲಿ ತನಕ? ಸಾಯೋ ತನಕ ಬರುತ್ತೆ. ಪ್ರಪಂಚ ಇರೋ ತನಕ ಶೋಧನೆಗಳು, ಕಷ್ಟಗಳು ಬಂದೇ ಬರುತ್ತೆ. ಅದು ತಾತ್ಕಾಲಿಕವಾದದ್ದು. ಆದರೆ ಆ ರೀತಿ ಜೀವಿಸದೆ ಹೋದರೆ, ದೇವರ ಸೇವೆ ನಿಮಿತ್ತವಾಗಿ ನೀವು ಕೆಲಸ ಮಾಡದೆ ಹೋದರೆ ಶಾಶ್ವತವಾದಂಥ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಭು ಹೇಳಿರುವಂಥ ಮಾತು ಒಂದು ಸರಿ ಗಮನದಲ್ಲಿ ಇಟ್ಕೊಳ್ಳಿ. ನಾನು ತಂದೆಯ ಚಿತ್ತವನ್ನು ನೆರವೇರಿಸಿದ್ದೀನಿ, ಅದಕ್ಕೆ ಪ್ರಾರ್ಥನೆ ಮಾಡಿದ್ದೀನಿ, ಸುವಾರ್ತೆ ಮಾಡಿದ್ದೀನಿ, ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ಸಾರಿದ್ದೀನಿ, ಅನೇಕ ಅದ್ಭುತಗಳನ್ನು ಮಾಡಿದ್ದೀನಿ ಅಂತ ಪ್ರಭು ಹೇಳ್ತಾರೆ. ಎಲ್ಲರಿಗೋಸ್ಕರ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದೀನಿ ಅಂತ ನಾವೇನು ಹೇಳ್ಕೊಳ್ತೀವಿ? ನೀನು ನಾನು ಏನು ಹೇಳ್ಕೊಳ್ತೀವಿ? ಪೇತ್ರನ ಹೇಳ್ಕೊಳ್ತಾನೆ, ದೇವರ ಸಭೆಯನ್ನು ಸ್ಥಾಪನೆ ಮಾಡಿ ಆ ದೇವರ ಸಭೆಯನ್ನು ಪಾಲನೆ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಸ್ತೆಫೇನನು ಯೆಹೂದ್ಯರ ಬಳಿಯಲ್ಲಿ ದೇವರ ಸುವಾರ್ತೆಯನ್ನು ಇದ್ದಾಗಿ ಸಾರಿ ದೇವರಿಗೋಸ್ಕರ ಸಜೀವ ಯಜ್ಞವಾಗಿ ಪ್ರಾಣ ಕೊಟ್ಟಿದ್ದಾನೆ. ಪೌಲನ ಅಪೊಸ್ತಲನಾಗಿರುವಂಥ ಪೌಲನ ಹೇಳ್ಕೊಳ್ತಾನೆ, ಸುವಾರ್ತೆಗೋಸ್ಕರ ಅನೇಕ ಹಿಂಸೆಗಳು, ಶೋಧನೆಗಳು, ಅವಮಾನಗಳು, ನಿಂದನೆಗಳು, ನನಗೇನೇನಿದೆಯೋ ಎಲ್ಲವನ್ನು ಸುವಾರ್ತೆಗೋಸ್ಕರ ಖರ್ಚು ಮಾಡಿದ್ದೀನಿ. ನನಗೇನೇನಿದೆಯೋ ಎಲ್ಲವನ್ನು ಸುವಾರ್ತೆಗೋಸ್ಕರ ಖರ್ಚು ಮಾಡಿದ್ದೀನಿ, ಸುವಾರ್ತೆಗೋಸ್ಕರ ತ್ಯಾಗ ಮಾಡಿದ್ದೀನಿ ಅಂತೇಳಿ ಅಪೊಸ್ತಲನಾಗಿರುವಂಥ ಪೌಲನ ಹೇಳ್ತಾನೆ. ಬರ್ನಬಾ ಹೇಳ್ಕೊಳ್ತಾನೆ, ಅನೇಕ ಮಂದಿ ಸ್ತ್ರೀಯರು ಹೇಳ್ಕೊಳ್ತಾರೆ. ಅವರು ನೀನು ನಾನು ಹೇಗೆ ಹೇಳ್ಕೊಳ್ತೀವಿ? ದೇವ್ರಿಗೋಸ್ಕರ ಏನು ಮಾಡಿದ್ದೀರಿ ಅಂತ ಹೇಳಿ ದೇವ್ರು ಕೇಳಿದರೆ, ನನಗೋಸ್ಕರ ಏನು ಮಾಡಿದ್ದೀರಿ ಅಂತೇಳಿ ದೇವ್ರು ಕೇಳಿದರೆ ಏನು ಹೇಳ್ತೀವಿ? ಪ್ರಿಯರಾದ ದೇವರ ಮಕ್ಕಳಿರಾ, ಪ್ರಾರ್ಥನೆ ಮಾಡಿದ್ದೀರಾ? ಎಲ್ಲರೂ ಮಾಡಿದ್ದಾರೆ. ವಿಜ್ಞಾಪನೆ ಮಾಡಿದ್ದಾರೆ? ಎಲ್ಲರೂ ಮಾಡಿದ್ದಾರೆ. ಅವರ ವಿಜ್ಞಾಪನೆ ಯಾಕೆ? ನಿಮ್ಮ ವಿಜ್ಞಾಪನೆ ಯಾಕೆ? ನಿಮ್ಮ ವಿಜ್ಞಾಪನೆ ಯಾಕೆ ಮಾಡಿದ್ದೀರಿ ಹೇಳಿ? ಒಂದು ಸರಿ ಲೀಸ್ಟ್ ಹಾಕಿ. ನಿಮ್ಮ ಪ್ರಾರ್ಥನೆ ಯಾಕೆ? ನಿಮ್ಮ ವಿಜ್ಞಾಪನೆ ಯಾಕೆ? ನಿಮ್ಮ ಉಪವಾಸ ಪ್ರಾರ್ಥನೆ ಯಾಕೆ? ನಿಮ್ಮ ಕಣ್ಣೀರು ಪ್ರಾರ್ಥನೆ ಯಾಕೆ? ಒಂದು ಸರಿ ಲೀಸ್ಟ್ ಕೊಡಲ್ವಾ? ನನ್ನ ಹತ್ರ ಇದೆ ಅಂತ ಹೇಳ್ತಾರೆ ಪ್ರಭು. ನನ್ನ ಹತ್ರ ನಿಮ್ಮ ಲೀಸ್ಟ್ ಎಲ್ಲ ನನ್ನ ಹತ್ರ ಇದೆ. ನೀವೇನೇನು ಮಾತಾಡಿದ್ದೀರೋ, ಯಾವ ರೀತಿ ಪ್ರಾರ್ಥನೆ ಮಾಡಿದ್ದೀರೋ ಎಲ್ಲ ಲೀಸ್ಟು ನನಗೆ ಗೊತ್ತು ಅಂತ ಹೇಳ್ತಾರೆ. ಇಲ್ಲಿ ತಪ್ಪಿಸ್ಕೊಳ್ತೀರಾ? ಎಲ್ಲಯ್ಯ ನೀವು ತಪ್ಪಿಸ್ಕೊಳ್ತೀರಾ? ಎಲ್ಲಮ್ಮ ನೀವು ತಪ್ಪಿಸ್ಕೊಳ್ತೀರಾ? ಮನೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇದ್ದೀರಾ? ಸುವಾರ್ತೆಗೋಸ್ಕರ ಬದುಕಲ್ವಾ? ದೇವ್ರಿಗೋಸ್ಕರ ಬದುಕಲ್ವಾ? ಪ್ರಾರ್ಥನೆ ಮಾಡಿದರೆ ಮುಗೀತಾ? ಮನೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಮುಗೀತಾ? ದೇವರ ಸುವಾರ್ತೆ ಕಾರ್ಯಕ್ರಮ ಬಹಳ ಇರುವಾಗ ಎಂಥ ಕೆಲಸ? ಮೊಟ್ಟ ಮೊದಲು ಭಕ್ತಿ ಇರಲಿ, ಎರಡನೇದಾಗಿ ನಂಬಿಕೆ ಇರಲಿ, ದೇವರ ಪ್ರೀತಿ ಇರಲಿ, ಆ ನಂತರ ಸುವಾರ್ತೆಗೋಸ್ಕರ ಸಿದ್ಧರಾಗಿ. ಅವಮಾನಗಳಿರಲಿ,
ನಿಂದನೆಗಳಿರುತ್ತೆ, ಶೋಧನೆಗಳು ಇರುತ್ತೆ. ಏನೇ ಇದ್ದರೂ ಕೂಡ ನಾವು ದೇವ್ರಿಗೋಸ್ಕರ ನಿಲ್ಲಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬನ ನೆನಪು ಮಾಡಿಕೊಡ್ರಿ ಅಂತೇಳಿ ಯೇಸು ಕ್ರಿಸ್ತರ ಸಹೋದರನಾಗಿರುವಂಥ ಯಾಕೋಬನು ಬರೆಯುವಂಥ ಮಾತು. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ತಾಳಿಕೊಂಡವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯದಲ್ಲಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ನೋಡಿದ್ರ, ಅಂದರೆ ಯೋಬನಲ್ಲಿದ್ದಂಥ ತಾಳ್ಮೆ ಒಂದು ಸಾರಿ ನೆನಪಿಗೆ ತಂದುಕೊಳ್ಳಿ ಅಂತಾರೆ. ಯೋಬನಲ್ಲಿ ಎಂಥ ತಾಳ್ಮೆ ಅಂತ ನೋಡುವಾಗ ಏನ್ರಿ, ಆಸ್ತಿ ಎಲ್ಲ ಹೊರಟೋಯ್ತು, ಏನು ಉಳ್ಕೊಂಡಿಲ್ಲ, ಮಕ್ಕಳೆಲ್ಲರೂ ಮರಣ ಹೊಂದಿದ್ರು. ಆಸ್ತಿ ಹೊರಟೋಯ್ತು, ಮಕ್ಕಳೆಲ್ಲರೂ ಮರಣ ಹೊಂದಿದ್ರು. ಕೊನೆಯದಾಗಿ ಸ್ನೇಹಿತರು ಬಂದು ಬಲಪಡಿಸೋದು ಬಿಟ್ಟು, ಪ್ರೋತ್ಸಾಹ ಕೊಡೋದು ಬಿಟ್ಟು, ಧೈರ್ಯ ಹೇಳೋದು ಬಿಟ್ಟು ಒಂದು ರೀತಿಯಲ್ಲಿ ನಿಂದನೆಗಳು. ಆ ನಿಂದನೆಗಳು ಹೇಗಿರುತ್ತೆ ಪ್ರಿಯರೇ? ಅದಕ್ಕಿಂತ ಮುಂಚಿತವಾಗಿ ಆಸ್ತಿ ಎಲ್ಲ ಹೊರಟೋದಾಗ ದೇವರು ಕೊಟ್ಟರು, ದೇವರು ತಗೊಂಡ್ರು, ದೇವರಿಗೆ ಸ್ತೋತ್ರವಾಗಲಿ ಅಂತೇಳಿ. ಇದೆಲ್ಲ ಅವ್ರು ಕೊಟ್ಟಿದ್ದಾರೆ, ಅವ್ರು ತಗೊಂಡಿದ್ದಾರೆ. ಅದೇ ಪ್ರಕಾರ ನಾನು ತಾಯಿಯ ಗರ್ಭದಲ್ಲಿ ಏನು ಇಲ್ಲದವನಾಗಿ ಬಂದಿದ್ದೇನೆ, ಏನು ಇಲ್ಲದವನಾಗಿ ಹೋಗುತ್ತೇನೆ, ಇದೆಲ್ಲ ದೇವ್ರದ್ದು ಅಂತೇಳಿ ಅವರು ಇದ್ದಾಗಲೂ ದೇವರನ್ನು ಕೊಂಡಾಡಿದ್ದಾರೆ, ಎಲ್ಲ ಹೋದಾಗಲೂ ಕೂಡ ದೇವರನ್ನು ಕೊಂಡಾಡಿದ್ದಾರೆ. ನಾವು ಇದ್ದಾಗಲೂ ದೇವರನ್ನು ಘನಪಡಿಸ್ತೀವಿ, ಹೋದಾಗ ದೇವರನ್ನ ನಿಂದಿಸ್ತೀವಿ. ದೇವರು ಎಲ್ಲಿದ್ದಾನೆ? ಯೋಬನಿಗೆ 10 ಮಂದಿ ಮಕ್ಕಳಿದ್ದಾಗ 10 ಮಂದಿ ಮಕ್ಕಳು ಒಂದೇ ಸಾರಿ ಸ್ಪಾಟಲ್ಲಿ ಮರಣ ಹೊಂದಿದಾಗ ಯೋಬನ ಬಾಯಿಂದ ಬಂದಿರುವಂಥ ಮಾತು ನೋಡುವಾಗ ದೇವರು ಕೊಟ್ಟರು, ದೇವರು ತಗೊಂಡೋದ್ರು. ನಮ್ಮ ಬಳಿಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ನಮ್ಮ ಮಗನೇ ಬೇಕಾಗಿದ್ದ ದೇವರೇ, ನಮ್ಮ ಮಗನೇ ಬೇಕಾಗಿದ್ನ. ಎಷ್ಟೋ ಮಂದಿ ಮಕ್ಕಳಿದ್ದಾರಲ್ಲ, ಅವರಲ್ಲಿ ಯಾರನ್ನಾದರೂ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ನನ್ನ ಮಗನೇ ಸಿಕ್ಕನಾ ನಿಮಗೆ, ನನ್ನ ಮಗಳ ಸಿಕ್ಕಳಾ ಅಂತೇಳಿ ದೇವರನ್ನ ನಿಂದಿಸ್ತಾ ಇರ್ತೀವಿ, ದೇವರನ್ನ ಬೈತಾ ಇರ್ತೀವಿ. ಮಳೆ ಬಂದಿಲ್ಲ ಅಂದರೆ ಆ ದೇವರೆಲ್ಲಿದ್ದಾನೆ? ಬೆಳೆ ಹೋಯ್ತು ಅಂದರೆ ಆ ದೇವರೆಲ್ಲಿದ್ದಾನೆ? ಎಲ್ಲ ದೇವರ ಮೇಲೆ ನಿಂದನೆಗಳು. ದೇವರು ಕೊಟ್ಟಾಗ ದೇವ್ರನ್ನ ಘನಪಡಿಸೋರಿಲ್ಲ. ದೇವರು ಕೊಟ್ಟಾಗ ಅನುಭವಿಸ್ತಾ ಇರ್ತೀವಿ, ಸುಖ ಪಡ್ತಾ ಇರ್ತೀವಿ. ಆ ಸುಖ ಪಡುವಂಥ ಸಮಯದಲ್ಲಿ, ಸಂತೋಷ ಪಡುವಂಥ ಸಮಯದಲ್ಲಿ ದೇವರನ್ನ ಮಹಿಮೆ ಪಡಿಸಿದ್ದೀವ, ದೇವರನ್ನ ಕೊಂಡಾಡಿದ್ದೀವ, ದೇವ್ರನ್ನ ಮಹಿಮೆ ಪಡಿಸಿದ್ದೀವ, ದೇವ್ರನ್ನ ಘನಪಡಿಸಿದ್ದೀವ. ನಾಶವಾದಾಗ ದೇವ್ರನ್ನ ಬೈಯುವಂಥದ್ದು, ಇಲ್ಲಾಂದ್ರೆ ನಿಂದಿಸುವಂಥದ್ದು ನಡೀತಾ ಇದೆ. ಹಾಗಲ್ಲ. ಭಕ್ತನನ್ನು ನೋಡಿ ಒಂದು ಸಾರಿ, ಯೋಬನನ್ನು ನೋಡಿ ಒಂದು ಸಾರಿ, ಇದ್ದಾಗಲೂ ದೇವರನ್ನು ಮಹಿಮೆ ಪಡಿಸಿದ್ದಾನೆ, ಎಲ್ಲ ಹೋದಾಗಲೂ ಕೂಡ ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಕೊನೆಯದಾಗಿ ಸ್ನೇಹಿತರು ಬಂದು ನಿಂದಿಸುವಾಗಲೂ ಕೂಡ ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಭಕ್ತಿಯಿಂದ ಜೀವಿಸಿದ್ದಾನೆ, ನಂಬಿಕೆಯಿಂದ ಜೀವಿಸಿದ್ದಾನೆ ಆತನು ಮಾತ್ರವಲ್ಲ, ಅನೇಕ ಮಂದಿ ಭಕ್ತರಿದ್ದಾರೆ. ಆ ಭಕ್ತರೆಲ್ಲರೂ ಕೂಡ ನಂಬಿಕೆಯಿಂದ ಜೀವಿಸಿದ್ದಾರೆ, ಭಕ್ತಿಯಿಂದ ಜೀವಿಸಿದ್ದಾರೆ. ಶೋಧನೆಗಳು, ಹಿಂಸೆಗಳು, ತೊಂದರೆಗಳು ಬಂದಾಗಲೂ ಕೂಡ ಭಕ್ತಿಯಿಂದ ಅವರು ನಡ್ಕೊಂಡಿದ್ದಾರೆ. ನಮ್ಮ ಭಕ್ತಿ, ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮ ಭಕ್ತಿ ಕೆಡಬಾರ್ದು, ನಿಮ್ಮ ನಂಬಿಕೆ ಕೆಡಬಾರ್ದು, ನಿಮ್ಮ ನೀತಿ ಕೆಡಬಾರ್ದು. ಪ್ರತಿನಿತ್ಯ ಭಕ್ತಿ ಅಭಿವೃದ್ಧಿಯಾಗಬೇಕು. ಶೋಧನೆಗಳು ಬಂತ ದೇವರಿಗೆ ಸ್ತೋತ್ರವಾಗಲಿ, ಹಿಂಸೆಗಳು ಬಂತ ದೇವರಿಗೆ ಸ್ತೋತ್ರವಾಗಲಿ, ಸಂಕಷ್ಟಗಳು ಬಂದು ಆ ದೇವರಿಗೆ ಸ್ತೋತ್ರವಾಗಲಿ ಅಂತೇಳಿ ದೇವ್ರಿಗೋಸ್ಕರ ನಿಂತ್ಕೊಳ್ಬೇಕು ಪ್ರಿಯರೇ. ದೇವ್ರಿಗೋಸ್ಕರ ನಿಂತ್ಕೊಂಡಾಗ, ಭಕ್ತಿಯಿಂದ ಜೀವಿಸಿದಾಗ, ನಂಬಿಕೆಯಿಂದ ಜೀವಿಸಿದಾಗ ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಪರಲೋಕದಲ್ಲಿ ಬಹಳ ಫಲವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವ್ರು ಕೊಟ್ಟಂಥ ಆಯುಷ್ಕಾಲವನ್ನು ದೇವರಿಗೆ ಕೊಡು, ದೇವ್ರು ಕೊಟ್ಟಂಥ ಕಾಲವನ್ನು ದೇವರಿಗೆ ಒಪ್ಪಿಸು, ದೇವ್ರು ಕೊಟ್ಟಂಥ ಈ ಬದುಕನ್ನು ದೇವರಿಗೆ ಒಪ್ಪಿಸು. ದೇವ್ರು ಕೊಟ್ಟಂಥ ಬದುಕು ಇದು. ನಿನ್ನ ದೇಹ ನಿನ್ನದಲ್ಲ, ನಿನ್ನ ಆತ್ಮ ನಿನ್ನದಲ್ಲ. ನಿನ್ನ ದೇಹ ದೇವ್ರದು, ನಿನ್ನ ಆತ್ಮ ದೇವ್ರದು. ನಿನಗೆ ಕೊಟ್ಟಂಥ ಕಾಲ ದೇವ್ರದು. ದೇವ್ರು ಕೊಟ್ಟಂಥ ಕಾಲ ದೇವ್ರಿಗೆ ಕೊಡು. ದೇವ್ರು ಕೊಟ್ಟಂಥ ದೇಹವನ್ನು ದೇವರಿಗೆ ಒಪ್ಪಿಸು, ದೇವ್ರು ಕೊಟ್ಟಂಥ ಆತ್ಮವನ್ನು ದೇವರಿಗೆ ಒಪ್ಪಿಸು, ದೇವರು ಕೊಟ್ಟಂಥ ಹೃದಯವನ್ನು ದೇವರಿಗೆ ಕೊಡು. ನಿನ್ನ ಹೃದಯ ದೇವರಿಗೆ ಕೊಡು, ನಿನ್ನ ಆತ್ಮವನ್ನು ದೇವ್ರಿಗೆ ಒಪ್ಪಿಸು. ಅಂದರೆ ನಿನ್ನ ಹೃದಯದಲ್ಲಿ ದೇವರಿರಬೇಕು, ನಿನ್ನ ಜೀವಿತದಲ್ಲಿ ದೇವರ ಗುಣಗಳು ಕಾಣಬೇಕಮ್ಮ, ದೇವರ ಗುಣಗಳು ಕಾಣಬೇಕಯ್ಯ. ಭಕ್ತಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಕೊನೆ ಕಾಲದಲ್ಲಿದ್ದೀವಿ. ಕೊನೆ ವಚನ, ಇನ್ನೊಂದು ವಚನ ನೋಡಿಕೊಂಡು ನಾವು ಮುಗಿಸೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ.
ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯ 11ನೇ ವಚನ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು ಅಂದರೆ ಯಾವುಗಳಿಗೆ ದೂರವಾಗಿರಬೇಕು? 3ನೇ ವಚನದಿಂದ, ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೆ ಭಕ್ತಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸಂಶಯ ಇವುಗಳು ಉಂಟಾಗುತ್ತವೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ನಿತ್ಯವಾದ ಕಚ್ಚಾಟಗಳು, ಅಧಿಕಾರದಗೋಸ್ಕರ ಕಚ್ಚಾಟ, ನಿತ್ಯ ಕಚ್ಚಾಟಗಳೇ. ಅಧಿಕಾರ ಬೇಕೆಂದು, ಅದು ಬೇಕೆಂದು, ಇದು ಬೇಕೆಂದು, ಯಾವುದರಲ್ಲಿ ಎಲ್ಲಿಯಲ್ಲೂ ಹೊರಗಡೆ ಒಂದು ರೀತಿಯಲ್ಲಿದ್ದಾಗ ದೇವರ ಸಭೆಯಲ್ಲಿ ಒಂದು ರೀತಿಯಲ್ಲಿ ಕಚ್ಚಾಟಗಳು, ಹೋರಾಟಗಳು. ನಾನೇ ಶ್ರೇಷ್ಠ ಎಂದು, ನಾನೇ ದೊಡ್ಡ ಅಧಿಕಾರಿ ಎಂದು, ನಾನೇ ದೊಡ್ಡ ಪಂಡಿತ ಎಂದು, ನಾನೇ ದೊಡ್ಡ ಜ್ಞಾನಿ ಎಂದು ಹೇಳಿಕೊಂಡು ನಿತ್ಯ ಕಚ್ಚಾಟಗಳು, ನಿತ್ಯ ಹೊಡೆದಾಟಗಳು. ಆತ್ಮಿಕವಾಗಿ ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು, ದೇವರ ಸೇವೆಗೋಸ್ಕರ ನಿಲ್ಲಬೇಕು, ಭಕ್ತಿಯಿಂದ ಜೀವಿಸ್ಬೇಕಲ್ಲಮ್ಮ. ಅದನ್ನು ಬಿಟ್ಟು ಏನು ನಡೀತಾ ಇದೆ ಅಂದರೆ ವಾಗ್ವಾದವು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸಂಶಯ ಇವುಗಳು ಉಂಟಾಗುತ್ತವೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿಯೂ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿದುಕೊಳ್ಳುತ್ತಾರೆ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಏನು? ನೀತಿಗೋಸ್ಕರ ಪ್ರಯಾಸಪಡು, ಭಕ್ತಿಗೋಸ್ಕರ ಪ್ರಯಾಸಪಡು, ನಂಬಿಕೆಗೋಸ್ಕರ ಪ್ರಯಾಸಪಡು, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸೋದಕ್ಕೆ ಪ್ರಯಾಸಪಡಪ್ಪ ತಿಮೋತಿ. ನೀನು ಮಾತ್ರವಲ್ಲಪ್ಪ, ಅನೇಕರನ್ನ ಆ ರೀತಿ ನಿಲ್ಲಿಸಪ್ಪ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮದು ಹೋರಾಟ ಯಾತಕ್ಕಾಗಿ, ನಮ್ಮ ಭಕ್ತಿ ಯಾತಕ್ಕಾಗಿ, ನಮ್ಮ ಪ್ರಾರ್ಥನೆಗಳು ಯಾತಕ್ಕಾಗಿ, ನಮ್ಮ ಕಣ್ಣೀರು ಯಾತಕ್ಕಾಗಿ, ನಮ್ಮ ಉಪವಾಸ ಪ್ರಾರ್ಥನೆಗಳು ಯಾತಕ್ಕಾಗಿ ಒಂದು ಸಾರಿ ಪ್ರತಿ ಕ್ರೈಸ್ತರು ಹೃದಯವನ್ನು ಮುಟ್ಟಿ ನೋಡ್ಕೊಳ್ಬೇಕು. ಪ್ರತಿ ಕ್ರೈಸ್ತರು ಕೂಡ ನಿನ್ನ ಕಣ್ಣೀರು ಯಾಕೆ, ನಿನ್ನ ಉಪವಾಸ ಪ್ರಾರ್ಥನೆ ಯಾಕೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ಕೂಗು ಯಾಕೆ, ನಿನ್ನ ಪ್ರಯಾಸ ಯಾಕೆ, ನಿನ್ನ ವಿಜ್ಞಾಪನೆ ಯಾಕೆ, ಒಂದು ಸಾರಿ ನಿಮ್ಮನ್ನು ನೀವು ಮುಟ್ಟಿ ನೋಡಿಕೊಳ್ಳಿ. ಯಾತಕ್ಕಾಗಿ? ದೇವ್ರಿಗೋಸ್ಕರನಾ? ಸುವಾರ್ತೆಗೋಸ್ಕರನಾ? ದೇವರ ಸೇವೆ ನಿಮಿತ್ತವಾಗಿನಾ? ಯಾಕೆ ಇದೆ? ಅವರೆಲ್ಲರೂ ದೇವರ ಸುವಾರ್ತೆಗೋಸ್ಕರ, ಅನೇಕರನ್ನು ಕಾಪಾಡೋದಕ್ಕೋಸ್ಕರ, ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಅವರೆಲ್ಲರೂ ಪ್ರಯಾಸ ಪಟ್ಟಿದ್ದಾರೆ. ನಿನ್ನ ಪ್ರಯಾಸ ಯಾತಕ್ಕಾಗಿ? ಈ ಲೋಕಗೋಸ್ಕರನಾ? ಸಂಪಾದನೆಗೋಸ್ಕರನಾ? ಜಾಗದಗೋಸ್ಕರನಾ? ಆಗಿದ್ರೆ ಬೆಂಕಿ ಕೊಂಡ ನಿನಗೋಸ್ಕರ ಸಿದ್ಧವಾಗಿದೆ ಎಂದು ಮರಿಬೇಡ ಸಹೋದರ. ಕೆಳಗಡೆ ಮಾತನ್ನು ನೋಡಿ, 12ನೇ ವಚನ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ. ಸರ್ವ ಸೃಷ್ಟಿಗೆ ಜೀವಾಧಾರಕರನಾದ ದೇವರ ಮುಂದೆಯೂ ಪಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ
ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದರಹಿತವಾಗಿಯೂ ಕಾಪಾಡಬೇಕು. ದೇವರ ಸೇವೆ ಸುವಾರ್ತೆ ಇದೆ, ಸುವಾರ್ತೆ ಕೆಲಸ ಇದೆ. ಮೊಟ್ಟ ಮೊದಲು ನೀತಿಯನ್ನು ಕಾಪಾಡಿಕೋ, ಭಕ್ತಿಯನ್ನು ಕಾಪಾಡಿಕೋ, ನಂಬಿಕೆಯನ್ನು ಕಾಪಾಡಿಕೋ. ಕಷ್ಟಗಳ ಇರುತ್ತೆ, ಶೋಧನೆಗಳ ಇರುತ್ತೆ, ತೊಂದರೆಗಳ ಇರುತ್ತೆ, ಕಷ್ಟಗಳು ಇರುತ್ತೆ, ಹಿಂಸೆಗಳು ಇರುತ್ತೆ. ಏನೇ ಇದ್ದರೂ ಕೂಡ ನಿನ್ನ ಭಕ್ತಿ ಅಭಿವೃದ್ಧಿ ಆಗಬೇಕು, ಏನೇ ಇದ್ದರೂ ನಿನ್ನ ನೀತಿ ಅಭಿವೃದ್ಧಿ ಆಗಬೇಕು, ಏನೇ ಇದ್ದರೂ ನಿನ್ನ ನಂಬಿಕೆ ಪ್ರತಿನಿತ್ಯ ಅಭಿವೃದ್ಧಿ ಆಗಬೇಕು, ಬೆಳಿಬೇಕು. ನಿನ್ನ ನಂಬಿಕೆ ಬೆಳಿಬೇಕು, ನಿನ್ನ ಭಕ್ತಿ ಬೆಳಿಬೇಕು, ನಿನ್ನ ಸೇವೆ ಬೆಳಿಬೇಕು. ನಿನ್ನಲ್ಲಿ ಕ್ರಿಸ್ತನು ಪ್ರತಿನಿತ್ಯ ಒಳಿಬೇಕು, ನಿನ್ನ ಮಾತಿನಲ್ಲಿ ಒಳಿಬೇಕು, ನಿನ್ನ ಕ್ರಿಯೆಗಳಲ್ಲಿ ಒಳಿಬೇಕು, ನಿನ್ನ ಪ್ರವರ್ತನೆಯಲ್ಲಿ ಯೇಸು ಕ್ರಿಸ್ತರು ಕಾಣಬೇಕು. ಭಕ್ತಿ ವೃದ್ಧಿಯಾಗಬೇಕು. ಕಷ್ಟ ಬಂದಿದೆ ಎಂದು ಹಿಂದೇಟು ಹಾಕಬೇಡಿ, ಕಷ್ಟ ಶೋಧನೆಗಳು ಬಂದಿದೆ ಎಂದು ಹಿಂಜರಿಯಬೇಡಿರಿ. ದೇವರಿದ್ದಾರೆ, ಕಾಪಾಡ್ತಾರೆ, ಖಂಡಿತವಾಗಿ ಕೈ ಬಿಡಲ್ಲ. ದೇವರು ಶ್ರೇಷ್ಠನು, ದೇವರು ನಂಬಿಗಸ್ತನು. ಯಾರು ಮರೆತು ನಾನು ನಿನ್ನನ್ನು ಮರೆಯಲ್ಲ ಅಂತಾನೆ. ಆದ್ದರಿಂದ ನಿನ್ನ ನಂಬಿಕೆ ಎಚ್ಚರಿಕೆ, ನಿನ್ನ ಭಕ್ತಿ ಎಚ್ಚರಿಕೆ, ನಿನ್ನ ನೀತಿ ಎಚ್ಚರಿಕೆ. ಅಭಿವೃದ್ಧಿ ಆಗಬೇಕು, ಆತ್ಮಿಕವಾಗಿ ಬೆಳಿಬೇಕು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳು ಅದ್ಭುತ, ನಿಮ್ಮ ಮಾತುಗಳು ಶ್ರೇಷ್ಠ ತಂದೆ. ನಿಮ್ಮ ಮಾತಿನಲ್ಲಿ ಸಮಾಧಾನ ಇದೆ, ಸಂತೋಷ ಇದೆ, ಆರೋಗ್ಯ ಇದೆ, ನೆಮ್ಮದಿ ಇದೆ ತಂದೆ. ಈ ಲೋಕದಲ್ಲಿ ನೋಡುವಾಗ ಶೋಧನೆಗಳು, ಸಂಕಷ್ಟಗಳು, ತೊಂದರೆಗಳು ಇವೆ. ಏನೇ ಇದ್ದರೂ ತಂದೆಯ ದೇವರೇ, ನಿಮಗೋಸ್ಕರ ಜೀವಿಸಬೇಕು, ಭಕ್ತಿಯಿಂದ ಜೀವಿಸಬೇಕು. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ತಂದೆ. ಈ ಕರ್ನಾಟಕದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳಿದ್ದಾರೋ, ಎಷ್ಟು ಮಂದಿ ನಿಮ್ಮ ಭಕ್ತರಿದ್ದಾರೋ, ಎಲ್ಲರನ್ನು ಕನಿಕರಿಸಿ ಕಾಪಾಡಿ ವಾಕ್ಯದ ಮೂಲಕ ಬಲಪಡಿಸಿ ತಂದೆ. ನೀವು ಕೊಟ್ಟಂಥ ಕೆಲಸವನ್ನು ಮಾಡಬೇಕು, ನಿಮ್ಮ ಸೇವೆಯನ್ನು ಮಾಡಬೇಕು, ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಇದ್ದದ್ದು ಇದ್ದ ಹಾಗೆ ಪರಿಚಯ ಮಾಡಬೇಕು, ಯಥಾರ್ಥವಾಗಿ ಪರಿಚಯ ಮಾಡಬೇಕು. ಸಹಾಯ ಮಾಡಿ ತಂದೆಯ ದೇವರೇ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕಾಪಾಡಿ, ಕನಿಕರಿಸಿ, ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ, ನಿಮಗಾಗಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.